ಸರ್ 2 ನ್ಯಾನೋ ಇದೆ, ಒಂದು 14 ಮಾಡಿದೆ, ಒಂದು 13 ಮಾಡಿದೆ. ಓಕೆ, ಎರಡು 1 ಲಕ್ಷಕ್ಕೆ ಆಗುತ್ತೆ ಸರ್. 1 ಲಕ್ಷ 1 ಲಕ್ಷ ಎರಡು ಫೈನಲ್ 1 ಲಕ್ಷಕ್ಕೆ ಆಗುತ್ತೆ ಸರ್. ಮಾರುತಿ ಸಿಯಾಜ್ ZA ಪ್ಲಸ್ ಬರೀ 30,000 ರೆಕಾರ್ಡೆಡ್ ಮೈಲೇಜ್ ಹೊಡಿದೆ ಸರ್. ಓಡಿರೋದು ಬರೀ 30,000 ರೆಕಾರ್ಡೆಡ್ ಮೈಲೇಜ್ ಸರ್. ಬರೀ 30,000 ತುಂಬಾ ಕಲೆಕ್ಷನ್ ಸ್ವಿಫ್ಟ್ ಇದೆ ನಿಮ್ಮ ಹತ್ರ ಇವಾಗ. ಸ್ವಿಫ್ಟ್ ಇದೆ ಸರ್ ನಮ್ಮಲ್ಲಿ ಇವತ್ತು. ಸರ್ ಬೊಲೆನೋ ಜೆಟಾ ವೇರಿಯಂಟ್ ಪೆಟ್ರೋಲ್ 2020 ಸಿಂಗಲ್ ಒಂದು ಬರೀ 46,000 ಹೊಡಿದೆ. ಫಸ್ಟ್ ಸ್ಟೆಪ್ಸ್ ಇನ್ಸೂರೆನ್ಸ್ 1.5 ಲಕ್ಷಕ್ಕೆ ಆಗುತ್ತೆ ಸರ್. 1,50,000 70 ಬರೀ ಬರೀ 6 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು 6 ಲಕ್ಷ ಸರ್. 15,50,000 ವರಮಹಾಲಕ್ಷ್ಮಿ ಪ್ರಯುಕ್ತ 15 ಫೈನಲ್ ಆಗುತ್ತೆ. 5,40,000 ಫೈನಲ್ ಆಗುತ್ತೆ. 5,40,000 4,50,000ಕ್ಕೆ ಡೀಸೆಲ್ ಬೊಲೆರೋ ಬ್ಲಾಕ್ ಕಲರ್ SLX ಗಾಡಿ ಸಿಗ್ತಿರೋದು. ಎಸ್ ಸರ್, ಕಮ್ಮಿ ಪ್ರೈಸ್ ನೋಡೋರಿಗೆ ಆಲ್ಮೋಸ್ಟ್ 3 ಗಾಡಿಗಳು ನಿಂತಿದೆ, 1, 2, 3. ಅಂಡ್ ಫಸ್ಟ್ ಗಾಡಿ ಹೋಗೋದ್ರೆ ಏನಿದೆ ಸರ್? ಸರ್ 2008 ಸರ್. ಇದು ಸೆಕೆಂಡ್ ಅಂದ್ರೆ ಫಸ್ಟ್ ಸ್ಟೆಪ್ಸ್ ಇನ್ಸೂರೆನ್ಸ್ 1.5 ಲಕ್ಷಕ್ಕೆ ಆಗುತ್ತೆ ಸರ್. ಇದು 1,50,000 ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು 65,000 ಓಡಿದೆ ಸರ್. ಸೆಕೆಂಡ್ ಓನರ್. ಸೆಕೆಂಡ್ ಅಂದ್ರೆ ಫಸ್ಟ್ ಸ್ಟೆಪ್ಸ್ ಇದೆ ಸರ್. ಇದು ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಓಕೆ. ಹಾಗೆ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಹಾಗೆ ಇಂಟೀರಿಯರ್ ಹೋಗೋದ್ರೆ ಚೆನ್ನಾಗಿದೆ. 1,50,000 ಬಟ್ ನೆಗೋಷಿಯಬಲ್ ಪ್ರೈಸ್ ಮಾಡೋಣ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್ 2 ನ್ಯಾನೋ ಇದೆ, ಒಂದು 14 ಮಾಡಿದೆ, ಒಂದು 13 ಮಾಡಿದೆ. ಓಕೆ, ಎರಡು 1 ಲಕ್ಷಕ್ಕೆ ಆಗುತ್ತೆ ಸರ್. 1 ಲಕ್ಷ ಎರಡು ಫೈನಲ್ 1 ಲಕ್ಷಕ್ಕೆ ಆಗುತ್ತೆ ಸರ್. 1 ಲಕ್ಷ ಹೌದು ಸರ್. 1 ಲಕ್ಷಕ್ಕೆ ಆಗುತ್ತೆ ನೋಡಬಹುದು. ನ್ಯಾನೋ LX ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು 45,000 ಹೊಡೆದಿದ್ದು 50,000 ಹೊಡಿದೆ ಸರ್. 45,000. ಹೌದು ಸರ್. ಓಕೆ, ಟೈರ್ ಕಂಡೀಷನ್ ನೋಡಬಹುದು. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಹಾಗೆ ನಿಮ್ಗೆ ರೇರ್ ಸೈಡ್ ಇಂಟೀರಿಯರ್ ತೋರಿಸ್ತೀನಿ. ಅಂಡ್ ರೇರ್ ಸೈಡ್ ನೋಡಬಹುದು. 2 ಗಾಡಿ 1 ಲಕ್ಷಕ್ಕೆ ಸಿಗ್ತಿರೋದು. ಅಂಡ್ 1 ಲಕ್ಷ 2 ಗಾಡಿ ಮೇಲೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ಇದು 1 ಲಕ್ಷ, ಇದು 1 ಲಕ್ಷ ಸರ್. 1 ಲಕ್ಷ ಅಲ್ಲ, 1 ಲಕ್ಷ. ಎಸ್ ಸರ್. ಹಾಗೆ ಮತ್ತೊಂದು ಎಕೋ ಸ್ಪೋರ್ಟ್ಸ್ ಇರೋದು ಫುಲ್ಲಿ ಟಾಪ್ ಅಂಡ್ ಗಾಡಿ ಅಲ್ವಾ ಸರ್ ಇದು? ಸರ್ 2020 ಮಾಡಲ್ ವಿತ್ ಪುಷ್ ಬಟನ್ ಸನ್ ರೂಫ್ ಬರುತ್ತೆ. ವಿತ್ ಸನ್ ರೂಫ್ ಎಲ್ಲ ಡೀಸೆಲ್ ಸನ್ ರೂಫ್ ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ಮೈಲೇಜ್ 68,000 ಹೊಡೆದ, 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 68,000 ಹೊಡೆದೆ ಸರ್. ರೆಕಾರ್ಡೆಡ್ ಮೈಲೇಜ್ ಸರ್. ಸಿಂಗಲ್ ಓನರ್ ಸರ್. ಇದು ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಇದೆ. ಎಕೋ ಸ್ಪೋರ್ಟ್ಸ್ ವಿತ್ ಸನ್ ರೂಫ್ ಗಾಡಿ ತಗೊಳ್ಳೋರಿಗೆ ಡೀಸೆಲ್ ವೇರಿಯಂಟ್ ಮೈಲೇಜ್ 20 ಮೇಲೆ ಆರಾಮ್ ಬರುತ್ತೆ ನಿಮ್ಗೆ. ಟೈರ್ ಕಂಡೀಷನ್ ಎಲ್ಲ ಮ್ಯಾಗ್ವಿಲ್ ಎಲ್ಲ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಅಂಡ್ ಕಂಪನಿ ಫಿಟೆಡ್ ಏನಿದೆ ಎಲ್ಲ ಚೆನ್ನಾಗಿದೆ. ಪ್ರೈಸಿಂಗ್ ಏನ್ ಹೇಳ್ತೀರಾ? ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 10,50,000ಕ್ಕೆ ಫೈನಲ್ ಆಗುತ್ತೆ. 10,50,000 ಫೈನಲ್ ಆಗುತ್ತೆ. 10,50,000 ಇದ್ರ ಮೇಲೆ ಆರಾಮಾಗಿ ಲೋನ್ ಆಗುತ್ತೆ. ಲೋನ್ 7 ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೆ. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಸನ್ನಿ ಗಾಡಿ XV ಇರೋದು ಸರ್ 2030 ಸಿಂಗಲ್ ಬರೀ 3.5 ಲಕ್ಷಕ್ಕೆ ಆಗುತ್ತೆ. 3,50,000ಕ್ಕೆ ಫುಲ್ಲಿ ಟಾಪ್ ಅಂಡ್ ಸನ್ನಿ ಗಾಡಿ ಸಿಗ್ತಿರೋದು. ಡೀಸೆಲ್ ಅಲ್ವಾ ಸರ್? ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ಬರೀ 3.5 ಲಕ್ಷಕ್ಕೆ ಆಗುತ್ತೆ ಸರ್ ನಿಮಗೆ. ಲಾಸ್ಟ್ ವಿಡಿಯೋದಲ್ಲಿ ಜಾಸ್ತಿ ಹೇಳಿದ್ರೆ ಅನ್ಕೋತೀನಿ. ಹೌದು, ಇವಾಗ ಕಮ್ಮಿ ಮಾಡಿದ್ವಿ ಸರ್. ಓಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಕಮ್ಮಿ ಮಾಡ್ತಾ ಇದೀವಿ ಸರ್. ಓಕೆ. ಹಾಗೆ ನೋಡಬಹುದು ನಿಮ್ಗೆ ಬ್ಯಾಕ್ ಪ್ರೊಫೈಲ್ ತೋರಿಸಿದ್ದೀನಿ. ಅಂಡ್ ಟೈರ್ ಕಂಡೀಷನ್ ನಿಮ್ಗೆ ತೋರಿಸೋದ್ರೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಎಷ್ಟಾಗಿತ್ತು ಸರ್? 80,000 ಹೊಡಿದೆ ಸರ್. ರೆಕಾರ್ಡ್ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ನಿಮಗೆ. 20 ಕಿಲೋಮೀಟರ್ ಬರುತ್ತೆ ಸರ್. ಓಕೆ. ಹಾಗೆ ಮತ್ತೊಂದು ಇರೋದು ಸರ್ ಫೋರ್ಡ್ ಎಂಡೋವರ್. ಸರ್ ಫೋರ್ಡ್ ಎಂಡೋವರ್ 11 ಮಾಡಲ್ ಸರ್. 4 ವೀಲ್ ಡ್ರೈವ್ ಬರೀ 97,000 ಹೊಡಿದೆ ಸರ್. 70 ಪ್ರಯುಕ್ತ ಬರೀ 6 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು 6 ಲಕ್ಷ ಸರ್. ಇದ್ರ ಜೊತೆಗೆ ಆಗಲ್ಲ ಸರ್. ವಿತ್ ಕ್ಯಾಶ್ ಅಲ್ಲಿ ಯಾರು ಬರ್ತಾರೋ ಅವ್ರಿಗೆ ಫಸ್ಟ್ ಬೆಸ್ಟ್ ಪ್ರೈಸ್ 6 ಲಕ್ಷಕ್ಕೆ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ಏನೇನು ಆಫರ್ ಇದೆ ಸರ್? ವೀಲ್ ಅಲೈನ್ಮೆಂಟ್ ಅಂಡ್ RC ಟ್ರಾನ್ಸ್ಫರ್ ಎಲ್ಲ ಫ್ರೀ ಬರುತ್ತೆ. ನಮಗೆ ಕಮಿಷನ್ ಇಲ್ಲ, ಏನಿಲ್ಲ. RC ಟ್ರಾನ್ಸ್ಫರ್ ಎಲ್ಲ ಫ್ರೀ ಬರುತ್ತೆ ಸರ್. ಇದಕ್ಕೆ ನೆಗೋಷಿಯಬಲ್ ಆಗುತ್ತೆ ಸರ್. ಇಲ್ಲ 6 ಲಕ್ಷ ಫೈನಲ್ ಇದೆ ಪ್ರೈಸ್. ಓಕೆ. ಹಾಗೆ ನೋಡಬಹುದು 4 ವೀಲ್ ಡ್ರೈವ್ ಆಗಿರುತ್ತೆ. ಅಂಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಕ್ಚುಲಿ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ 2011 6,99,000 ಪ್ರೈಸ್ ಹಾಕಿದ್ದಾರೆ. ಅಂಡ್ ಇದ್ರದ್ದು ಫೈನಲ್ ಪ್ರೈಸ್ 6 ಲಕ್ಷ ಹೇಳಿದ್ದಾರೆ. ಫುಲ್ ಕ್ಯಾಶ್ ವಿತ್ ನೋ ಡಾಕ್ಯುಮೆಂಟ್ ಕಮಿಷನ್ ತಗೋಬೇಕು ಸರ್. ನೆಕ್ಸ್ಟ್ ಗಾಡಿ ಮತ್ತೊಂದು XV 17 ಮಾಡಲು W10 ವಿತ್ ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 8 ಏರ್ ಬ್ಯಾಗ್ ಬರುತ್ತೆ ಸರ್. ಇದು ಓಕೆ, ವಿತ್ ಪುಷ್ ಬಟನ್ ಸ್ಟಾರ್ಟ್ ಅಂಡ್ ವಿತ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಓಡಿರೋದು ಆಲ್ಮೋಸ್ಟ್ ಎಷ್ಟಾಗಿರುತ್ತೆ? 1,40,000 ರೆಕಾರ್ಡೆಡ್ ಮೈಲೇಜ್ ಸರ್. ಇದು 12,50,000 ಫೈನಲ್ ಆಗುತ್ತೆ ಸರ್. ಇದು 12,50,000ಗೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. 17 ಮಾಡಲ್ ಸರ್. ಇದು 17 ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಫುಲ್ಲಿ ಸನ್ ರೂಫ್ ಗಾಡಿ ಅಂತಂದ್ರೆ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋದು. ಹಾಗೆ ಡಸ್ಟರ್ ಸರ್ ಸಿಂಗಲ್ ಓನರ್ 95,000 ಓಡಿರೋ ಗಾಡಿ ಅಂಡ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. 2017 ಸಿಂಗಲ್ ಓನರ್ ಸರ್. ಇದು 1 ಲಕ್ಷ ಕಿಲೋಮೀಟರ್ ಹೊಡೆದ 6,80,000 ಫೈನಲ್ ಆಗುತ್ತೆ ಸರ್. 6,80,000 ನಿಮ್ಗೆ ಸಿಗ್ತಿರೋದು. 85 ಅಲ್ವಾ ಸರ್? 85 PS ಅಂದ್ರೆ ಡೀಸೆಲ್ ವೇರಿಯಂಟ್ ಮೋರ್ ದನ್ 20 ಮೈಲೇಜ್ ಆರಾಮಾಗಿ ಬರುತ್ತೆ. 20 ಮೈಲೇಜ್ ಬರುತ್ತೆ ಸರ್. ಇದು ಓಕೆ. 6,80,000 ಫೈನಲ್ ಆಗುತ್ತೆ ಸರ್. ಇದು 6,80,000 ಫೈನಲ್ ಆಗುತ್ತೆ. ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ. 5,500 ಲೋನ್ ಆಗುತ್ತೆ ಸರ್. ಇದಕ್ಕೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಇದು 2013 ಮಾಡಲ್ ಸರ್. ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್ ಬರೀ 3.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು 3,50,000 ಫೈನಲ್ ಆಗುತ್ತೆ ಸರ್. ಓಕೆ. RX Z ಬರುತ್ತೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಮಾಡಲ್ ಬರುತ್ತೆ. 74,000 ಓಡಿರೋ ಗಾಡಿ. ಮತ್ತೊಂದು ಫೈನಲ್ ಪ್ರೈಸ್
ಸರ್ 3,50,000 ಫೈನಲ್. ಅದೇ ಫೈನಲ್? ಹೌದು ಸರ್, ಅದು ಫೈನಲ್ ಆಗುತ್ತೆ. ಎಸ್, ಹಾಗೆ ಮತ್ತೊಂದು ಕಲ್ ಗಾಡಿ ಅನ್ಬೋದು ಸರ್, ಬೊಲೆರೋ. ಲಾಸ್ಟ್ ವಿಡಿಯೋದಲ್ಲಿ ಪ್ರೈಸ್ ಹೇಳಿದ್ರೆ ಆ ವಿಡಿಯೋ ಪ್ರೈಸ್ ಬೇಡ ಸರ್, ಇದು ಫೈನಲ್ ಮಾಡ್ತೀವಿ ಸರ್, ಕಮ್ಮಿ ಮಾಡ್ತೀವಿ. ಹೇಳಿ ಸರ್ 2013 ಸಿಂಗಲ್ ಸರ್ 1,12,000 ರೆಕಾರ್ಡೆಡ್ ಮೈಲೇಜ್ ಹೊಡಿದೆ. 4,50,000 ಫೈನಲ್ ಆಗುತ್ತೆ. 4,50,000ಕ್ಕೆ ಡೀಸೆಲ್ ಬೊಲೆರೋ ಬ್ಲಾಕ್ ಕಲರ್ SLX ಗಾಡಿ ಸಿಗ್ತಿರೋದು. ಅದು 7 ಸೀಟರ್ ಆರಾಮಾಗಿ ಉತ್ತರ ಕರ್ನಾಟಕದ ನೋಡ್ತಾರಲ್ವಾ ಸರ್? ಹೌದು. ಅಂಡ್ ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ, ಒಂದು 3 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೆ ಫೈನಲ್ ಎಷ್ಟು ಹೇಳಿದ್ರಿ ಸರ್? 4,50,000 ಆಗುತ್ತೆ ಸರ್. 4,50,000ಗೆ ಹಬ್ಬದ ಪ್ರಯುಕ್ತ ವರಮಹಾಲಕ್ಷ್ಮಿ ಪ್ರಯುಕ್ತ ನೆಗೋಷಿಯಬಲ್ ಪ್ರೈಸ್ ಇದೆ ಸರ್. ಯಾರು ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ಬಂದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ ಸರ್. ಓಕೆ, ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಸರ್ i20 2013 ಸೆಕೆಂಡ್ ಲಾಸ್ಟ್ ಟಾಪ್ ಎಂಡ್ ಮಾಡಲ್ ಸರ್. ಇದು 4,25,000 ಫೈನಲ್ ಆಗುತ್ತೆ. 4,20,000 ಓಡಿರೋದು ಸರ್. ಇದು 60,000 ಓಡಿದೆ ಸರ್. 60,000? ಹೌದು ಸರ್. ಯಾವ ವೇರಿಯಂಟ್ ಅಂದ್ರೆ ಸರ್? ಅಷ್ಟ ಆಪ್ಷನ್ ಸರ್. ಪುಷ್ ಬಟನ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮ್ಯಾಗ್ವಿಲ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್. 6 ಲಕ್ಷ ಲೋನ್ ಹೋಗೋದಾದ್ರೆ ಸರ್? 4,25,000 ಆಗುತ್ತೆ. ಲೋನ್ ಒಂದು 3.5 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೆ ಒಂದು 70,000 ತಗೊಂಡ್ರೆ ಗಾಡಿ ಸಿಗುತ್ತೆ. ಗಾಡಿ ತಗೊಂಡು ಹೋಗೋದು. ಹಾಗೆ ಸರ್ ಮತ್ತೊಂದು ಗಾಡಿ ಇರೋದು ಆಲ್ಮೋಸ್ಟ್ ಥಾರ್ ಸರ್ 2021 ಸಿಂಗಲ್ ಅನ್ನು ಬರೀ 46,000 ಹೊಡೆದು ಪವರ್ ವೀಲ್ ಡ್ರೈವ್. 15,50,000 ವರಮಹಾಲಕ್ಷ್ಮಿ ಪ್ರಯುಕ್ತ 15 ಫೈನಲ್ ಆಗುತ್ತೆ ಸರ್. ಲಾಸ್ಟ್ ವಿಡಿಯೋದಲ್ಲಿ 16 ಹೇಳಿದ್ರು. ವರಮಹಾಲಕ್ಷ್ಮಿ ಪ್ರಯುಕ್ತ 15,50,000 ಬಂಪರ್ ಆಫರ್ ಅಂತ ಹೇಳ್ಬೋದು. ಈ ಗಾಡಿ ಆಲ್ಮೋಸ್ಟ್ ಶೋರೂಮ್ ತಗೊಂಡ್ರೆ 6 ತಿಂಗಳು ವೇಟಿಂಗ್ ಇದೆ ಸರ್. ಹೌದು. ಸೊ ಇದ್ರ ಮೇಲೆ ಲೋನ್ ಹೋಗೋದಾರೆ ಒಂದು 10 ಲಕ್ಷ 12 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೆ ಆಗುತ್ತೆ ಸರ್. ಓಕೆ, ಅಂಡ್ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಇಂಟೀರಿಯರ್ ಎಲ್ಲಾನು ಕಂಪ್ನಿ ಈ SB ಕಾರ್ಸ್ ಅಲ್ಲಿ ಇಂಟೀರಿಯರ್ ತೋರಿಸೋ ಅವಶ್ಯಕತೆ ಇಲ್ಲ, ಆತರ ಗಾಡಿ ಕಂಡೀಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಗಾಡಿ ತಗೊಂಡ್ರೆ ಖರ್ಚಿರೋದಿಲ್ಲ ಸರ್? ಯಾವ್ದು ಸರ್, ಖರ್ಚೇನಿಲ್ಲ ಸರ್. ಓಕೆ, ಮಾರುತಿ ಸಿಯಾಜ್ ZA ಪ್ಲಸ್ ಬರೀ 30,000 ರೆಕಾರ್ಡೆಡ್ ಮೈಲೇಜ್ ಹೊಡಿದೆ ಸರ್. 7,85,000 ಫೈನಲ್ ಆಗುತ್ತೆ. ಓಡಿರೋದು ಸರ್ ಇದು ಬರೀ 30,000 ಹೊಡಿದೆ ಸರ್. ಬರೀ 30,000 ರೆಕಾರ್ಡೆಡ್ ಸರ್. 100% ರೆಕಾರ್ಡೆಡ್. ಪೆಟ್ರೋಲ್ ಡೀಸೆಲ್? ಡೀಸೆಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಮಾಡಲ್. ಅಂಡ್ ಟೈರ್ ಕಂಡೀಷನ್ ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ತೋರಿಸ್ತೀನಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಇದ್ರದ್ದು ಪ್ರೈಸ್ ಮತ್ತೊಂದ್ ಸರ್ತಿ ಕೇಳ್ತೀನಿ ಸರ್. 7,85,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ 7,85,000 ರೂಪಾಯಿ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದಿರೋದು ಸರ್. ಸರ್ ಬೊಲೆನೋ ಜೆಟಾ ವೇರಿಯಂಟ್ ಪೆಟ್ರೋಲ್ 2020 ಸಿಂಗಲ್ ಒಂದು ಬರೀ 46,000 ಹೊಡೆದೆ. 7,10,000 ಫೈನಲ್ ಆಗುತ್ತೆ ಸರ್. 7,10,000 ನಿಮ್ಗೆ ಡೈಮಂಡ್ ಕಟ್ ಅಲಾವ್ ಬರುತ್ತೆ ನಿಮ್ಗೆ. ಅಂಡ್ ಡೀಸೆಲ್ ವೇರಿಯಂಟ್ ಅಲ್ವಾ ಸರ್? ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಕ್ಯೂಬೋದು ಇದು ಹಾಕಿದ್ದಾರೆ ಕ್ಯಾಮ್ರಾ ಅಡಿಷನಲ್ ಅಲ್ವಾ ಸರ್? ಅದು ಅಡಿಷನಲ್. ಆಲ್ಮೋಸ್ಟ್ ಅದೇ ನಿಮ್ಗೆ 8,000 10,000 ಪ್ರೈಸಿಂಗ್ ಇರೋದು. 5.5 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೆ 5.5 ಲಕ್ಷ ಲೋನ್ ಆಗುತ್ತೆ. ಓಕೆ, ಅಂಡ್ ಡೌನ್ ಪೇಮೆಂಟ್ ತಗೊಂಡ್ರೆ ಎಷ್ಟು ತಗೊಂಡ್ಬರ್ಬೇಕು? 1.5 ಲಕ್ಷ ತಂದ್ರೆ ತಗೊಂಡೋಗ್ಬೋದು ಸರ್. ಗಾಡಿ ಎಷ್ಟು ಹೊಡಿದೆ ಅಂತ ಹೇಳಿದ್ರೆ? 46,000 ರೆಕಾರ್ಡೆಡ್ ಮೈಲೇಜ್. 46,000 ಎಲ್ಲೂ ಡೆಂಟೋ ಸ್ಕ್ರಾಚ್ ಬರೋದಿಲ್ಲ. ಅಂಡ್ ಬೆಂಗಳೂರು ಪಾಸಿಂಗ್ ಆಗಿರೋದು ಎಲ್ಲ ಟೋಟಲಿ ಸಿಂಗಲ್ ಓನರ್ ಕಾರ್ ಇದೆ. ಎಲ್ಲ ರೆಕಾರ್ಡೆಡ್ ಶೋರೂಮ್ ಇಷ್ಟಿರುವಂತ ಕಾರ್ಗಳು ಸರ್. ಬಂದು ವಿಸಿಟ್ ಮಾಡಬಹುದು. ತುಂಬಾ ಗಾಡಿ ಕಲೆಕ್ಷನ್ಸ್ ಇದೆ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತಲ್ಲ ಒಂದು ಸ್ಕ್ರೀನ್ ಶಾಟ್ ಹೊಡೆದು ಇವ್ರಿಗೆ ಕಳಿಸಿದ್ರೆ ಆ ಗಾಡಿ ಡೀಟೇಲ್ ಇವ್ರು ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಮತ್ತೊಂದು ಇರೋದು ಸರ್. ಸರ್ ಹುಂಡೈ ವೆನ್ಯೂ SX ಸನ್ ರೂಪ್ ಎಲ್ಲ ಬರುತ್ತೆ. 2020 ಮಾಡಲ್ 19 ಮಾಡಲ್ ಸಿಂಗಲ್ ಓನರ್ ಸರ್. ಇದು 19 ಮಾಡಲ್ ಬರೀ 56,000 ಓಡಿದೆ. 10 ಲಕ್ಷ ಫೈನಲ್ ಆಗುತ್ತೆ ಸರ್. ಡೀಸೆಲ್ ವೇರಿಯಂಟ್ ಓಡಿರೋದು ಬರೀ 56,000 ಓಡಿದೆ. ರೆಕಾರ್ಡೆಡ್ ಇದೆ. ಪ್ರೈಸಿಂಗ್ ಏನ್ ಹೇಳಿದ್ರೆ 10 ಲಕ್ಷ ಆಗುತ್ತೆ ಸರ್. ಇದು 10 ಲಕ್ಷ ಫೈನಲ್ ವಿತ್ ಸನ್ ರೂಪ್ ಎಲ್ಲ ಬರುತ್ತೆ ಸರ್ ನಿಮಗೆ. ಓಕೆ, ಸನ್ ರೂಫ್ ಎಲ್ಲ ಬರುತ್ತೆ. ಸನ್ ರೂಫ್ ಅಂತಂದ್ರೆ ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗುತ್ತೆ. ಮೈಲೇಜ್ ಹೋಗೋದಾರೆ ಎಷ್ಟಿದೆ? 20 ಮೈಲೇಜ್ ಬರುತ್ತೆ ಸರ್ ನಿಮಗೆ. ಓಕೆ, ಸೊ ಗ್ರಾಂಡ್ ಐಟನ್ 2016 ಡೀಸೆಲ್ ಸಿಂಗಲ್ ಓನರ್ ಸರ್. ಅಷ್ಟ ಆಪ್ಷನಲ್ 4,75,000 ಫೈನಲ್ ಮಾಡ್ಕೊಡ್ತೀವಿ. 4,75,000 ಗೆ 95,000 ಡೀಸೆಲ್ ವೇರಿಯಂಟ್. 16 ಮಾಡಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. 4,75,000 ನೆಗೋಷಿಯಬಲ್ ಮಾಡೋಣ ಸರ್. 4,75,000 ನೆಗೋಷಿಯಬಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ. ಅಂಡ್ ಇದ್ರ ಮೇಲೂ ಆರಾಮಾಗಿ ಲೋನ್ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. ಎಸ್ ಸರ್. ನೆಕ್ಸ್ಟ್ ಮತ್ತೊಂದು ಹೊಸ ಸ್ಟಾಕ್ ಅನ್ಬೋದು ಗಾಡಿ. ಸರ್ S ಕ್ರಾಸ್ 2015 ಸಿಂಗಲ್ ಓನರ್ ಸರ್. ಇದು ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ವೇರಿಯಂಟ್ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇದು 6,75,000 ಫೈನಲ್ ಆಗುತ್ತೆ ಸರ್. ಯಾವ ವೇರಿಯಂಟ್ ಸರ್? ಜೆಟಾ ಜೆಟಾ ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಅಂಡ್ ಡೀಸೆಲ್ ವೇರಿಯಂಟ್ ಮೈಲೇಜ್ ನಿಮಗೆ ಆರಾಮಾಗಿ 20 ಮೇಲೆ ಬರುತ್ತೆ. ಅಂಡ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಕಂಪನಿಯಿಂದಾನೇ ಬಂದಿರೋದು ಅನ್ಕೋತೀನಿ. ಆತರ ಯುನಿಕ್ ಇದೆ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ನೆಕ್ಸ್ಟ್ ವ್ಯಾಗನರ್ ಒಂದು ಇರೋದು ಸರ್. 2020 ಸಿಂಗಲ್ ಓನರ್ ಸರ್. 21 ಸಿಂಗಲ್ ಓನರ್ ಬರೀ 59,000 ಹೊಡೆದೆ. VXI ಆಪ್ಷನ್ ಅಲ್ಲಿ ಇದು 5,40,000 ಫೈನಲ್ ಆಗುತ್ತೆ. 5,40,000 ಫೈನಲ್ ಆಗುತ್ತೆ ಸರ್. 58 ರೆಕಾರ್ಡೆಡ್ ಎಲ್ಲ ನಮ್ದೆಲ್ಲ ರೆಕಾರ್ಡೆಡ್ ಮೇಲೆ ಸರ್. ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬರ್ಬೋದು ಸರ್. ಹಿಸ್ಟ್ರಿ ಗಾಡಿ ಅದೇ ಒಂದ್ 5,000 ಜಾಸ್ತಿ ಕೊಟ್ಟರು ಖರ್ಚಿರಬಹುದು ಸರ್. ಖರ್ಚೇನಿಲ್ಲ ಸರ್. ಖರ್ಚೇನ್ ಮಾಡುವಂತದ್ದು ಏನಿರಲ್ಲ. 5,40,000 ಫೈನಲ್ ಆಗುತ್ತೆ. 5,40,000 ಗಾಡಿ ಎಲ್ಲೂ ಡೆಂಟಲ್ ಸ್ಕ್ರಾಚ್ ಬರೋದಿಲ್ಲ. ಇಲ್ಲಿ ಎಲ್ಲ ಗಾಡಿ ತೋರಿಸಿದಲ್ಲ, ಎಲ್ಲ ಔಟರ್ ಪಾರ್ಟ್ ಇನ್ನರ್ ಪಾರ್ಟ್ ಎಲ್ಲ ಗುಡ್ ಕಂಡೀಷನ್ ಗಾಡಿಗಳೇ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಮತ್ತೊಂದು ಎರ್ಟಿಗಾ 2018 ಸೆಕೆಂಡ್ ಓನರ್ ಹೈಬ್ರಿಡ್. ಇದು
ಬರೀ 96,000 ಹೊಡಿದೆ. 9,25,000 ಯಾವ ವೇರಿಯಂಟ್ ಸರ್ ಇದು? ವಿಡಿಐ ಆಪ್ಷನಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. 9,25,000 ಫೈನಲ್ ಆಗುತ್ತೆ. 9,25,000ಗೆ ಎರ್ಟಿಗಾ ವಿಡಿಐ ಡೀಸೆಲ್ ವೇರಿಯಂಟ್ ಸಿಕ್ಕಿರೋದು. ಲೋನ್ ಹೋಗೋದಾದ್ರೆ ಒಂದು 8 ಲಕ್ಷ ಲೋನ್, 7 ಲಕ್ಷವರೆಗೂ ಲೋನ್ ಆಗುತ್ತೆ ಸರ್. ಆಗುತ್ತೆ ಸರ್. ಓಕೆ, ಮೈಲೇಜ್ ಆರಾಮಾಗಿ 20 ಮೇಲೆ ಬರುತ್ತೆ, ಕೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಗಾಡಿ ಸರ್ ಸ್ವಿಫ್ಟ್ 2014 ಸಿಂಗಲ್ ಓನ್ ಸೆಕೆಂಡ್ ಓನರ್ ಡೀಸೆಲ್ ವಿಡಿಐ 5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಇದು 5 ಲಕ್ಷ ವಿಡಿಐ ವೇರಿಯಂಟ್ ಆಗಿರುತ್ತೆ. ಓಡಿರೋದು ಸರ್ ಬರೀ 90,000 ಓಡಿದೆ ಸರ್. 90,000. ಹೌದು. ಓಕೆ, ವಿಡಿಐ ವೇರಿಯಂಟ್ ಅಲ್ಲಿ ಫೀಚರ್ಸ್ ಏನ್ ಬರುತ್ತೆ? ಎಲ್ಲ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಕೆ, ಇದು ಫೀಚರ್ಸ್ ನಿಮ್ಗೆ ಗೊತ್ತಿರುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಇನೋವಾ 2013 ಸೆಕೆಂಡ್ ಓನರ್ 185 ರನ್ ಆಗಿದೆ. 10,25,000 ಫೈನಲ್ ಆಗುತ್ತೆ ಸರ್. ಇದು ಯಾವ ವೇರಿಯಂಟ್ ಸರ್? ವಿ ವರ್ಷನ್, ಟಾಪ್ ಎಂಡ್ ಮಾಡಲ್. ವಿ ವರ್ಷನ್ 10 ಲಕ್ಷ 25,000 ಫೈನಲ್ ಆಗುತ್ತೆ. 10,25,000 ರೆಕಾರ್ಡೆಡ್ ಸಿಗುತ್ತೆ. ನಮ್ದೆಲ್ಲ ರೆಕಾರ್ಡೆಡ್ ಸರ್, ಹಿಸ್ಟ್ರಿ ಚೆಕ್ ಮಾಡ್ಕೊಂಡ್ ಬರ್ಬೋದು. ಎಸ್ ಸರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ ಸ್ವಿಫ್ಟ್ 2015 ಸೆಕೆಂಡ್ ಓನರ್ ಬರೀ 5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 79,000 ಓಡಿರೋ ಗಾಡಿ ಸರ್. ಹೌದು. ಅಂಡ್ ಸ್ವಿಫ್ಟ್ VXI ವೇರಿಯಂಟ್ ಆಗಿರೋದು. ನಿಮ್ಗೆ ಗಾಡಿ ನಂಬರ್ ನೋಡ್ಕೊಳ್ಳಿ. ಅಂಡ್ ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಪೆಟ್ರೋಲ್ ವೇರಿಯಂಟ್ ಆರಾಮಾಗಿ ಒಂದು 16 ರಿಂದ 18 ಮೈಲೇಜ್. 4 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದು ಸರ್. 1 ಲಕ್ಷ ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದು. ಹೌದು. ಮತ್ತೊಂದು ಸ್ವಿಫ್ಟ್ ಗಾಡಿಗಳಿರೋ ತುಂಬಾ ಕಲೆಕ್ಷನ್ ಸ್ವಿಫ್ಟ್ ಇದೆ ನಿಮ್ಮ ಹತ್ರ ಇವಾಗ. ಸ್ವಿಫ್ಟ್ ಇದೆ ಸರ್ ನಮ್ಮಲ್ಲಿ ಇವತ್ತು. 8 ಗಾಡಿ ಇದೆ ಸರ್ ಸ್ವಿಫ್ಟ್ ಗಳು. ಪೆಟ್ರೋಲ್ ಎಷ್ಟಿದೆ ಸರ್? ಪೆಟ್ರೋಲ್ ಒಂದು ಡೀಸೆಲ್ ಇದೆ ಸರ್. ಒಂದು ಡೀಸೆಲ್. ಹೌದು ಸರ್. ಓಕೆ, ಅದಕ್ಕೆ ಡಿಮಾಂಡ್ ಜಾಸ್ತಿ. 2014 ಸಿಂಗಲ್ ಓನರ್ 72,000 ಹೊಡೆದ 4,90,000 ಆಗುತ್ತೆ ಸರ್. ಇದು 4,90,000 VXI ವೇರಿಯಂಟ್. VXI ಸಿಂಗಲ್ ಓನರ್ ಸರ್. ಬರೀ 72,000 ರೆಕಾರ್ಡೆಡ್ ಮೈಲೇಜ್. 72,000 ರೆಕಾರ್ಡೆಡ್. ಅಂಡ್ ಬಾಡಿ ಲೈನ್ ನೋಡಬಹುದು, ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ. 4,70,000 ಆಗುತ್ತೆ ಸರ್. ಇದು 4,90,000 ಫೈನಲ್ ಆಗುತ್ತೆ. ನೆಗೋಷಿಯಬಲ್. ಎಸ್. ನೆಕ್ಸ್ಟ್ ಮತ್ತೊಂದಿರೋದು ಗಾಡಿ ಸರ್ ಹುಂಡೈ ವರ್ಣ SX ಆಪ್ಷನಲ್ 14 ಮಾಡಲು ಸೆಕೆಂಡ್ ಓನರ್ ಬರೀ 70,000 ಹೊಡಿದೆ. 5,70,000 ಫೈನಲ್ ಆಗುತ್ತೆ ಸರ್. 5,70,000 ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್. ಡೀಸೆಲ್. ಅಂಡ್ ಓಡಿರೋದು ಎಷ್ಟು? 89,000. 76,000 6 ಏರ್ ಬ್ಯಾಗ್ ಬರುತ್ತೆ. ಪುಷ್ ಬಟನ್ ಬರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಸರ್. ಓಕೆ, ಫೈನಲ್ 5,70,000 ಫೈನಲ್ ಆಗುತ್ತೆ. 5,70,000 ಲೋನ್ ಹೋಗೋದಾರೆ ಒಂದು 4.5 5 ಲೋನ್ ಆಗುತ್ತೆ. ಗಾಡಿ ವೆಲ್ ಮೇಂಟೈನ್ಡ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಸ್ಕೋಡಾ ರ್ಯಾಪಿಡ್ 2014 ಸಿಂಗಲ್ ಓನರ್. ಇದು ಓಡಿರೋದು ಬರೀ 30,000 ರೆಕಾರ್ಡೆಡ್ ಮೇಲೆ ಸರ್. ಬರೀ 30,000 ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ. 14 ಮಾಡಲ್. ಯಾವ ವೇರಿಯಂಟ್ ಸರ್ ಇದು? ಇದು ಎಲಿಗೆನ್ಸ್ ಬರುತ್ತೆ ಸರ್. ಇದು ಸ್ಕೋಡಾ ಎಲಿಗೆನ್ಸ್. ಅಂಡ್ ನೋಡಬಹುದು ಟೈರ್ ಕಂಡೀಷನ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ತೋರಿಸ್ತೀನಿ ನಿಮ್ಗೆ ಯಾವ ತರ ಬರುತ್ತೆ. ಅಂಡ್ ಆಫ್ಟರ್ ಮಾರ್ಕೆಟ್ ಸ್ವಲ್ಪ ಖರ್ಚು ಮಾಡಿದಾರೆ ಅನ್ಕೋತೀನಿ ಸರ್. ಅದಕ್ಕೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ರೇರ್ ಸೈಡ್ ನೋಡಬಹುದು, ಚೆನ್ನಾಗಿದೆ. ಅಂಡ್ ಓಡಿರೋದು ಬರೀ 30,000 ರೆಕಾರ್ಡೆಡ್ ಇದೆ. ಪ್ರೈಸಿಂಗ್ ಸರ್ 4,75,000 ಫೈನಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಮಾಡ್ತೀವಿ. ಎಸ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಹುಂಡೈ ಹೈ10 ಆಸ್ಟಾ ಟಾಪ್ ಎಂಡ್ ಮಾಡಲು 14 ಮಾಡಲು ಸೆಕೆಂಡ್ ಓನರ್ ಸರ್. ಇದು 4,40,000 ಫೈನಲ್ ಆಗುತ್ತೆ. 4,40,000 ಓಡಿರೋದು 79,000 ಆಗಿರುತ್ತೆ ನಿಮಗೆ. ಗ್ರ್ಯಾಂಡ್ ಐಟನ್ ಆಟೋಮೆಟಿಕ್ ಅಲ್ವಾ? ಮ್ಯಾನುವಲ್ ಸರ್. ಮ್ಯಾನುವಲ್. ಓಕೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. 4,40,000 ಆಗುತ್ತೆ. 40,000 ಅದ್ರ ಮೇಲೆ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೆಲೆರಿಯೋ ಇರೋದು ಸರ್ 2016 ಬರೀ 57,000 ಓಡಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಸರ್. ಓಡಿರೋದು 54,000 ಆಗಿರೋದು. 4 ಲಕ್ಷ ಫೈನಲ್ ಆಗುತ್ತೆ ಸರ್. ಇದು VXI ವೇರಿಯಂಟ್ 4,50,000 ಇದು ಆಗುತ್ತೆ. ಹಾಗೆ ಮತ್ತೊಂದು ಇರೋದು ಸರ್ ರೆನಾಲ್ಡ್ ಪಲ್ಸ್ ಡೀಸೆಲ್ 14 ಮಾಡಲ್ ಸಿಂಗಲ್ ಓನರ್ ಬರೀ 3,25,000 ಫೈನಲ್ ಆಗುತ್ತೆ ಸರ್. 3,25,000 ಆಗುತ್ತೆ. ಓಡಿರೋದು ಎಷ್ಟಾಗಿರುತ್ತೆ? ಇದು 90,000 ಓಡಿದೆ ಸರ್. 90,000 ಓಡಿರೋದು. ಅಂಡ್ 3 ಲಕ್ಷಕ್ಕೆ 3,20,000 ಫೈನಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ 14 ಸಿಂಗಲ್ ಓನರ್ ಹೈ10 ಸ್ಪೋರ್ಟ್ಸ್ 3,40,000 ಫೈನಲ್ ಆಗುತ್ತೆ ಸರ್. ಇದು 75,000 ಓಡಿರೋದು ಅಪ್ರಾಕ್ಸಿಮೇಟ್ಲಿ. ಸಿಂಗಲ್ ಓನರ್ 3,40,000 ಫೈನಲ್ ಆಗುತ್ತೆ. 3,40,000 ಈ ಗಾಡಿ ಆಗಿರೋದು. ಹಾಗೆ ಮತ್ತೊಂದು ಇರೋದು ಗ್ರ್ಯಾಂಡ್ ಐಟನ್ 14 ಮಾಡಲು ಸೆಕೆಂಡ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 4,50,000 ಫೈನಲ್ ಆಗುತ್ತೆ. 4,50,000 ಓಡಿರೋದು 68,000 ಓಡಿದೆ. ರೆಕಾರ್ಡೆಡ್ ಮೇಲೆ ಸರ್. ಮತ್ತೊಂದು ಸರ್ತಿ ನಮ್ದೊಂದು ಎಲ್ಲ ರೆಕಾರ್ಡೆಡ್ ಮೈಲೇಜ್ ನೀವು ಎಲ್ಲ ಹಿಸ್ಟ್ರಿ ಚೆಕ್ ಮಾಡ್ಕೊಂಡು ನೀವು ಗಾಡಿ ತಗೊಂಡು ಹೋಗ್ಬೋದು ಸರ್. ಫೈನಲ್ ಪ್ರೈಸ್ ಏನಂದ್ರೆ 4.5 ನೆಗೋಷಿಯಬಲ್ ಆಗುತ್ತೆ ಸರ್.